ನರೇಶನಲ್ಲಿ ಎಲ್ಲೂ ಅವನ ಅಪ್ರೂವಲ್ ಬಗ್ಗೆ ಡೀಟೇಲ್ಸೇ ಇಲ್ಲ. ಅಂದರೆ ಇದು ಕದ್ದು ಮುಚ್ಚಿ ನಡೀತಿರೋ ಕೆಲಸ ಅನ್ನೋದು ಪಕ್ಕ. ಅಮ್ಮ ಇಂಥ ಕೆಲಸ ಮಾಡ್ತಾಳೆ ಅಂತ ಅಣ್ಣ ಕನ್ಸಲು ಅಂದ್ಕೊಂಡಿರಲ್ಲ. ಮಗನಿಗೆ ಮೋಸ ಮಾಡೋದ? ನೋ, ಇದು ಮುಂದುವರಿಬಾರ್ದು. ಇದು ಅಣ್ಣಂಗೆ ಹೇಳಲೇಬೇಕು. ನನ್ನ ಬಣ್ಣನೇ ಬಯಲು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಅದಷ್ಟು ಸುಲಭ ಅಲ್ಲ. ನೀನು ತೀರಾ ಈ ಲೆವೆಲ್ಗೆ ಎನ್ಕ್ವೈರಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಹೀಗೆ ಬಿಟ್ರೆ ಬೇಡದೇ ಇರೋ ಕೆಲಸನ ತುಂಬಾ ಮಾಡ್ತೀಯ. ನಿನ್ನ ಇಲ್ಲೇ ಚ್ಯೂಟ್ ಹಾಕಬೇಕು. ನಾನೇನು ಮಾಡಲ್ಲ. ನನ್ನ ಪರವಾಗಿ ವೇದಾಂತೆ ಎಲ್ಲ ಮಾಡ್ತಾನೆ. ಅವನು ಎಷ್ಟು ನನ್ನ ವೈರಿನೋ ಅಷ್ಟೇ ನನ್ನ ವೆಪನ್ ಕೂಡ. ಇಷ್ಟು ವರ್ಷದಿಂದ ಅವನ್ನ ಹಾಗೆ ಸಾಕಿದ್ದೀನಿ. ನನಗೆ ಬೇಕಾದ ಹಾಗೆ ಬೆಳೆಸಿದ್ದೀನಿ. ನನ್ನ ವಿರುದ್ಧ ಹೋಗ್ದಿರೋ ತರ ಬ್ರೈನ್ ವಾಶ್ ಮಾಡಿದ್ದೀನಿ. ಇಷ್ಟು ವರ್ಷದ ಎಫರ್ಟ್ ಹೇಗಿತ್ತು ಅಂತ ಇವತ್ತು ಗೊತ್ತಾಗುತ್ತೆ. ಅಣ್ಣ, ಹೇಳ್ಬ್ರವ, ನಿನ್ನತ್ತೊಂದು ವಿಷಯ ಮಾತಾಡಬೇಕು. ಮಾತಾಡೋ. ಅದನ್ನ ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಆ್ಯಕ್ಚುಲಿ ಈ ಥರ ಆಗ್ಬೋದು ಅಂತ ಕಲ್ಪನೆ ಕೂಡ ಮಾಡೋಕ್ಕಾಗ್ತಿಲ್ಲ. ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ವೇದಾಂತ್, ನಿನಗೆ ಒಳ್ಳೇದಾಗ್ಲಿ, ನಿನ್ನ ಆಯುಸ್ ಹೆಚ್ಚಾಗ್ಲಿ ಅಂತ ವ್ರತ ಮಾಡ್ತಿದ್ದೆ. ಅದು ಇವತ್ತಿಗೆ ಮುಗೀತು. ಪ್ರಸಾದ ತಗೋ, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಧ್ರುವ, ನೀನು ತಗೊಳ್ಳೋ. ಇನ್ನು ಎಷ್ಟು ದಿನ ಇದೇ ಥರ ನಾಟಕ ಮಾಡಬೇಕು ಅಂದ್ಕೊಂಡಿದ್ಯಾ? ಧ್ರುವ, ನಾನು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದು ಇದೇ ವಿಷಯ ಅಣ್ಣ. ಇವಳು ನೀ ಅಂದ್ಕೊಂಡಿರ್ತಾರ ಅಲ್ಲ. ಇವಳ ಬಗ್ಗೆ ಗೊತ್ತಾದ್ರೆ ನೀನು ಇದೇ ಮಾತು ಹೇಳ್ತೀಯ. ಬಾಯಿ, ಯಾರ ಬಗ್ಗೆ ಮಾತಾಡ್ತಿದ್ಯೋ ಅನ್ನೋ ಜ್ಞಾನ ಇದೆಯಾ ನಿನಗೆ? ಏನಾಗಿದೆ ನಿನಗೆ? ಇದೆಯಾ ಅಣ್ಣ, ಇವಳು ನಮ್ಮನ್ನ ಎಡಿಟ್ ಮಾಡಿದಾಳೆ. ನಮ್ಗೇನು ಗೊತ್ತಾಗಲ್ಲ, ತಾನು ಆಡಿದ್ದ ಆಟ ಅಂತ ಅಂದ್ಕೊಂಡಿದ್ದಾಳೆ. ಇವಳಂತ ಕೆಟ್ಟ ಹೆಂಗ್ಸ್ನ ನನ್ನ ಜೀವನದಲ್ಲಿ ನೋಡಿಲ್ಲ. ರಾಸ್ಕಲ್, ಅಮ್ಮನ ಬಗ್ಗೆನೇ ಕೆಟ್ಟ ಮಾತಾಡ್ತೀಯ. ನಿನ್ನ ನಾಲ್ಗೆ, ನಿನ್ನ ಬುದ್ಧಿ ಈ ಮಟ್ಟಕ್ಕೆ ಹಾಳಾಗಿದೆ ಅಂದ್ರೆ ನಿನಗೆ ಮನೇಲಿ ಜಾಗ ಇಲ್ಲ. ಈ ಕ್ಷಣ ಇಲ್ಲಿಂದ ಹೊರಡ್ತಿರು. ಗೆಟ್ ದ ಹೆಲ್ ಔಟ್. ವೇದಾಂತ್, ಕಾಮ್ ಡೌನ್. ಇವನೇನೋ ಗೊತ್ತಿಲ್ಲದೆ ಮಾತಾಡ್ತಾನೆ ಅಂತ ನೀನು ಕೂಡ. ಅಮ್ಮ ಪ್ಲೀಸ್, ನೀವೇನು ಮಾತಾಡ್ಬಿಡಿ. ಗೊತ್ತಿಲ್ಲದೆ ಮಾತಾಡೋರು ಹೀಗೆ ತಾಯಿ ಬಗ್ಗೆ ಮಾತಾಡಲ್ಲ. ಅಣ್ಣ, ಲಿಸನ್ ಟು ಮೀ. ಯಾವತ್ತೂ ನಿನ್ ಮುಖ ತೋರಿಸ್ಬೇಡ. ನೀನು ಒಂದೇ ಒಂದು ಮಾತು ಅಮ್ಮನ ಬಗ್ಗೆ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಬೆನ್ನು ಹುಟ್ಟಿದವನು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಸಾಯಿಸ್ದೆ ಕಳಿಸ್ತಾ ಇದ್ದೀನಿ. ಮತ್ತೆ ಧ್ವನಿ ಆಚೆ ಬಂದ್ರೆ ತಮ್ಮ ಅನ್ನೋದನ್ನು ನೋಡದೆ ಹೂತಾಕ್ಬಿಡ್ತೀನಿ. ಬ್ಲಾಡಿ ರಾಸ್ಕಲ್. ಏನ್ ಮಾಡ್ದ ಅವನು? ಧ್ರುವ, ಏನ್ ನಡೀತಾ ಇದೆ ವೇದಾಂತ್? ಅವ್ನು ಏನ್ ಮಾತಾಡ್ಬೇಡಿ.
ಇವನು ಎಂಥವ್ರು ಅಂತ ನನಗೂ ಇವತ್ತೇ ಗೊತ್ತಾಗಿತ್ತು. ನಿಮ್ಗಳಿಗೂ ಗೊತ್ತಾದ್ರೆ ನೀವು ಇದೇ ಕೆಲಸ ಮಾಡ್ತೀರಾ. ಇವನಿಗೆ ಇವತ್ತಿಂದ ಮನೇಲಿ ಜಾಗ ಇಲ್ಲ. ದುಡ್ಡು ಎಷ್ಟು ಬೇಕಾದ್ರೂ ಎತ್ಕೊಂಡು ಹೋಗ್ಲಿ. ವಿಕ್ರಾಂತ್, ಟೇಬಲ್ ಮೇಲೆ ಬ್ಲಾಂಕ್ ಚೆಕ್ ಸೈನ್ ಮಾಡಿಟ್ಟಿರ್ತೀನಿ. ಇವನ್ ಮುಖದ ಮೇಲೆ ತಂದು ಬಿಸಾಕು. ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ. ಇನ್ನು ಮುಂದೆ ಇವನು ಯಾರಾದ್ರೂ ಮಾತಾಡ್ಸೋದಾಗ್ಲಿ ಮೀಟ್ ಮಾಡೋದಾಗ್ಲಿ ಮಾಡಿದ್ರೆ ನಾನ್ ಸುಮ್ಮನೆ ಇರೋದು. ಅವ್ನು ನಮ್ಮ ತಮ್ಮ ಕಣೋ, ಏನೋ ಮಾತಾಡ್ತಿದ್ದೆ. ನನಗಿರೋದು ಒಬ್ನೇ ತಮ್ಮ. ಅದು ನೀನು ಇನ್ನೊಬ್ಬ ಇವಾಗ ಸತ್ ಹೋದ ಅನ್ಕೊಂಡೆ. ಸತ್ತೋದು ನಮ್ಮ ಹೋದ್ರೆ ನೀವು ಸತ್ತೋದ್ರೆ ಅಂತ ಅನ್ಕೊಂಡೆ. ಇವನಿಗೆ ಎಲ್ಲಿ ಜಾಗ ಇಲ್ಲ ಅಂದ್ರೆ ಇವನ್ನೆಲ್ಲ ಹೋಗ್ತಾನೆ. ಇವನೇನೋ ಅಂತ ತಪ್ಪು ಮಾಡಿದ್ದಾನೆ. ಅವ್ನು ಮಾಡಿರೋ ತಪ್ಪನ್ನ ಹೇಳಿ ನನ್ನ ಬಾಯಿನ ನಾನು ಫಲ್ಸ್ ಮಾಡ್ಕೊಳಲ್ಲ. ಯಾವ ಮಗನೂ ಮಾಡದಿರೋ ತಪ್ಪು ಮಾಡಿದ್ದಾನೆ. ಅವ್ನು ಎಲ್ಲಿ ಬೇಕಾದ್ರೂ ಹಾಳಾಗು. ಆರೋಗ್ಯ ಅಣ್ಣ, ಏನಾಯ್ತು? ಧ್ರುವ ಅವಳೆಂಥ ವಿಲನ್ ಅನ್ನೋದನ್ನ ಅಣ್ಣಂಗೆ ಹೇಳಕ್ಕೆ ಹೋಗಿದ್ದೆ. ಆದರೆ ಅವಳು ಚಾಲಾಕಿ ಹೆಂಗಸು. ನನ್ನ ಮೇಲೆ ಗೂಬೆ ಕೊಡಿಸಿ ಅಣ್ಣನ ದೃಷ್ಟಿಲಿ ನಾನೇ ವಿಲನ್ ಆಗೋ ಥರ ಮಾಡಿಬಿಟ್ಲು. ಯಾರು ಏನಂದ್ರು ಅಣ್ಣ ಮಾತ್ರ ಅವಳನ್ನ ಕೆಟ್ಟೋಳು ಅಂತ ಅನ್ಬೋದು ರೆಡಿ ಇರಲಿಲ್ಲ, ಈಗಲೂ ಇಲ್ಲ. ಅವ್ನು ಸತ್ಯ ಗೊತ್ತಾಗಲೇಬೇಕು. ಸುವಾಸಿನಿ ಎಂಥ 420 ಅನ್ನೋದು ಅವ್ನಿಗೆ ಅರ್ಥ ಆಗಲೇಬೇಕು. ಆದರೆ ಹೇಗೆ ಹೇಳೋದು ಅಂತಲೇ ಅರ್ಥ ಆಗ್ತಿಲ್ಲ. ಯಾಕಂದರೆ ಸುವಾಸಿನಿ ಸಖತ್ ಒಳ್ಳೆ ನಟಿ. ಅಣ್ಣನ ಬ್ರೈನ್ ವಾಶ್ ಮಾಡಿ ಅವಳಿಗಿಂತ ಒಳ್ಳೆ ಜನ ಈ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ ಅನ್ನೋ ಥರ ಮಾಡಿಬಿಟ್ಟಿದ್ದಾಳೆ. ಅಣ್ಣ ತುಂಬ ಒಳ್ಳೆಯವನು. ಆದರೆ ಆ ಸುವಾಸಿನಿ ಅವನು ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊತಿದ್ದಾಳೆ. ಆದರೆ ಇವತ್ತಲ್ಲ ನಾಳೆ ಅಣ್ಣನ ಸತ್ಯ ಯಾವುದು ಅಂತ ಅರ್ಥ ಆಗುತ್ತೆ ಅಂತ ಕಾಯ್ಕೊಂಡಿದ್ದೀನಿ. ನನ್ಗೂ ಈ ಸತ್ಯ ತುಂಬಾ ತಡವಾಗಿ ಅರ್ಥ ಆಯ್ತು ಧ್ರುವ. ಅದನ್ನ ಅಗ್ರಜನ್ ಹೇಳೋಕೆ ಅಂತಾನೆ ನಾನು ಹೊರಟಿದ್ದೆ. ಆದ್ರೆ ಅವನ ಲಕ್ ಚೆನ್ನಾಗಿದೆ. ನನಗೆ ಆಕ್ಸಿಡೆಂಟ್ ಆಗೋಯ್ತು. ಆದ್ರೆ ಅಣ್ಣ ನನ್ನ ಮಾತನ್ನ ನಂಬಲ್ಲ ಅಂತ ಅನ್ನಿಸ್ತಿದೆ. ನಾನು ಹುಷಾರಾಗ್ತಿದ್ದಂಗೆ ಮೊದಲು ಈ ವಿಚಾರನ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಎಲ್ಲಿ ಅಣ್ಣ ನಿಂತರ ನನ್ನನ್ನು ಆಚೆ ಹಾಕ್ಬಿಡ್ತಾನ ಅನ್ನೋ ಟೆನ್ಷನ್ ಕಾಡ್ತಾ ಇದೆ. ಆದ್ರೆ ನಾನು ಮನೇಲಿ ಇರಲ್ಲ ಅಂತ ಬೇಜಾರಿಲ್ಲ. ಆದ್ರೆ ಈ ಮನೇಲಿ ಅಣ್ಣ ಒಬ್ಬನೇ ಆಗ್ಬಿಡ್ತಾನೆ. ಮದರ್ ಇಂಡಿಯಾ ಅವನ ತನ್ನ ಬೇಕಾದಾಗೆ ಆಡಿಸ್ಬಿಡ್ತಾಳೆ. ಹಾಗಂತ ಏನು ಮಾಡದೆ ಸುಮ್ಮನಿರಕ್ಕೂ ಮನ್ಸಿಲ್ಲ ಧ್ರುವ. ಆದ್ರೆ ಮದರ್ ಇಂಡಿಯಾ ಏನು ವಿಷಯ ಗೊತ್ತಾಗದೆ ಇರೋ ಹಾಗೆ ಪ್ಲಾನ್ ಮಾಡ್ಬೇಕು. ನಿಧಾನಕ್ಕೆ ಅಗ್ರಜಂಗೆ ಎಲ್ಲ ವಿಷಯ ತಿಳಿಸ್ಬೇಕು. ಅಲ್ಲಿವರೆಗೂ ಸೈಲೆಂಟ್ ಆಗಿರೋದೇ ಸರಿ ಅನಿಸ್ತಿದೆ. ವಿಕ್ಕಿ ಏನಾಯ್ತು? ಏನಾಗ್ತಿದೆ? ವಿಕ್ಕಿ ಏನಾಯ್ತು? ಏನಾಗ್ತಿದೆ? ರಾಜಣ್ಣ, ಏನಾಯ್ತು? ಇದ್ಯಾಕೆ ಹಿಂಗ್ ಸೌಂಡ್ ಮಾಡ್ತಿದೆ? ಗೊತ್ತಿಲ್ಲ ಅಮ್ಮಯ್ಯ. ವಿಕ್ಕಿ ಜೊತೆ ಮಾತಾಡ್ತಿದ್ದೆ, ಅಷ್ಟರಲ್ಲಿ ಸೌಂಡ್ ಬರೋ ಶುರು ಆಯ್ತು. ಡಾಕ್ಟರ್, ವಿಕ್ಕಿ ಡಾಕ್ಟರ್.
ಇವ್ರ ಜೊತೆ ನೀವೇನಾದ್ರು ಮಾತಾಡಿದ್ರ? ನಾರ್ಮಲ್ ಆಗಿ ಮಾತಾಡ್ತಿದ್ದೆ, ಆದರೆ ಅವ್ನು ಕೇಳಿಸ್ತಿಲ್ವ ಅನ್ನೋದು ನಂಗೆ ಗೊತ್ತಿಲ್ಲ. ಯಾಕೋ ಸ್ವಲ್ಪ ಎಕ್ಸೈಟ್ ಆದ್ರು ಅಂತ ಕಾಣಿಸುತ್ತೆ. ಹಾರ್ಟ್ ಬಿಟ್ಟು ಜಾಸ್ತಿ ಆಗಿತ್ತು. ಅಂದರೆ ರಾಜಣ್ಣ ಭಾವ ನಿಮ್ಮ ಮಾತು ಕೇಳಿಸ್ಕೊಂಡಿದ್ದಾರೆ. ನೀವೇನಂದ್ರಿ? ಏನಿಲ್ಲ ಅಮೂಲ್ಯ, ಬೇಗ ಹುಷಾರಾಗು, ನಾವೆಲ್ಲ ಒಟ್ಟಿಗೆ ಇರೋ ಕಾಲ ಬೇಗ ಬರ್ತೀನಿ ತಂದೆ. ಎಕ್ಸಾಕ್ಟ್ಲಿ, ಅದಕ್ಕೆ ಅವ್ರಿಗೆ ಖುಷಿ ಆಗಿರುತ್ತೆ. ಅಲ್ಲಿಗೆ ವಿಕ್ಕಿ ಬಾಬಾ ಮಾತಿಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಆಯ್ತು. ನಾನ್ ಯಾರು ಅಂತ ಗೊತ್ತಾ? ಏನ್ ಮಾಡ್ತಾ ಇದ್ದೀರಾ? ಗೊತ್ತಿಲ್ಲದೆ ಇರೋದಕ್ಕೆ ತಡೆದಿರೋದು. ಸುಮ್ಮನೆ ಯಾರು ಒಳಗಡೆ ಬಿಡಲ್ಲ. ನೋಡಿ, ಒಳಗಡೆ ಇರೋದು ನನ್ನ ಮಗನ ನೋಡಕ್ಕೆ ನಾನು ನಿಮ್ ಪರ್ಮಿಷನ್ ತಗೋಬೇಕಾ? ಫಸ್ಟ್ ಆಫ್ ಆಲ್, ನೀವು ಇಲ್ಲಿ ನಿಲ್ಸಿರೋದು ಯಾರು? ಅಮ್ಮನ ಒಳಗಡೆ ಹೋಗಕ್ ಬಿಡಲ್ವಾ? ನಾವು ನಮ್ಮ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಪರ್ಮಿಷನ್ ಇಲ್ಲದೆ ನಾವ್ಯಾರನ್ನ ಒಳಗೆ ಬಿಡಕ್ಕಾಗೋದಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಸುಹಾಸಿನಿ ವಸಿಷ್ಠ, ವೇದಾಂತ್ ವಸಿಷ್ಠ, ವಿಕ್ರಾಂತ್ ವಸಿಷ್ಠನ್ ತಾಯಿ. ನನಗೆ ಯಾರ ಪರ್ಮಿಷನ್ ಅಗತ್ಯನೂ ಇಲ್ಲ, ತಿಳ್ಕೊಳ್ಳಿ. ನಮ್ಗೆ ವೇದಾಂತ ಪರ್ಮಿಷನ್ ಬೇಕಾಗಿರೋದು. ನೀವು ಅವ್ರ ತಾಯಿ ಅಂತ ಹೇಳ್ಬಿಟ್ರೆ ಬಿಡಕ್ಕಾಗೋದಿಲ್ಲ. ಸಾಕ್ಷಿ ಬೇಕು. ಐಡಿ ಇದೆಯಾ ನಿಮ್ಮ ಹತ್ರ? ವಾಟ್ ಐಡಿನಾ? ನಾವು ಸೇಫ್ಟಿಗೆ ಬಂದಿರೋದು. ಐಡಿ ಅಂಡ್ ಪರ್ಮಿಷನ್ ಇದೆ, ಯಾರು ಒಳಗಡೆ ಬಿಡಲ್ಲ. ಅಣ್ಣ, ಅರ್ಜೆಂಟಾಗಿ ಐಸಿ ಹತ್ರ ಬಾ. ನೋಡಿ, ನಾನು ಇವಾಗಲೇ ವಾರ್ನ್ ಮಾಡ್ತಾ ಇದ್ದೀನಿ. ವೇದಾಂತ್ ಬಂದ್ರೆ ಕೆಲಸ ಕಳ್ಕೊಂಡು ಮನೆಗೆ ಹೋಗ್ತೀರಾ ಅಷ್ಟೇ. ಸುಮ್ಮನೆ ನಮ್ಗೆ ಒಳಗೆ ಹೋಗಕ್ ಬಿಡಿ. ಈ ಕೆಲಸ ಹೋದ್ರೆ ಇನ್ನೊಂದು ಕೆಲಸ ಸಿಗುತ್ತೆ, ಆದ್ರೆ ನಿಯತ್ ಬಿಟ್ರೆ ಎಲ್ಲೂ ಕೆಲಸ ಸಿಗಲ್ಲ. ನಾವು ನಿಯತ್ ಬಿಡಲ್ಲ. ಆದ್ಯಾ, ವೇದಾಂತ್, ಏನಿದೆಲ್ಲ? ಯಾಕೆ ಇವ್ರನ್ನೆಲ್ಲ ಕರ್ಸಿದ್ಯಾ? ಇವರು ನನಗೆ ಒಳಗಡೆ ಹೋಗಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ನನ್ನ ಮಗನ ನೋಡಕ್ಕೆ ನಾನು ಇವ್ ಪರ್ಮಿಷನ್ ತಗೋಬೇಕಾ? ನಾನು ವಿಕ್ಕಿ ತಾಯಿ ಅಂತಂದ್ರೂ ಕೇಳ್ತಾ ಇಲ್ಲ ಇವರು. ನೋಡು, ಮೊದಲು ಇವ್ರನ್ನೆಲ್ಲ ಡಿಸ್ಮಿಸ್ ಮಾಡು. ಅಮ್ಮ, ಐ ಆಮ್ ಸಾರಿ. ಇವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದೇ ನಾನು. ಅಂದ್ರೆ ನನ್ನನ್ನು ಬಿಡ್ಬೇಡ ಅಂತ ಹೇಳಿದ್ಯಾ? ಇಲ್ಲಮ್ಮ, ಅವ್ರಿಗೆ ನೀವು ನನ್ನ ಅಮ್ಮ ಅಂತ ಗೊತ್ತಿಲ್ಲ. ಇದ್ಯಾಕೋ ನನಗೆ ಸರಿ ಕಾಣಿಸ್ತಲ್ಲ ವೇದಾಂತ್. ಇವರು ನನಗೆ ಅವಮಾನ ಮಾಡಿದ್ದಾರೆ. ಮೊದಲು ಇವ್ರನ್ನ ಆಚೆಗೆ ಕಳಿಸು. ಸುಹಾಸಿನಿ, ಅವರಿಗೆ ನೀನ್ ಯಾರು ಅಂತ ಗೊತ್ತಿಲ್ಲ. ಮುಖ ನೋಡಿದ ತಕ್ಷಣ ಗೊತ್ತಾಗಕ್ಕೆ ನೀನೇನ್ ಸೆಲೆಬ್ರಿಟಿನಾ? ವೇದಾಂತ್ ರೀಸನ್ ಇಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ. ಸುಮ್ಮನೆ ಎಲ್ಲ ಕಡೆ ಇಶ್ಯೂ ಮಾಡಬೇಡ. ವಾಟ್? ನಾನು ಇಶ್ಯೂ ಮಾಡ್ತಾ ಇದ್ದೀನಾ? ಇವ್ ನೆಸೆಸಿಟಿ ಇದೆ ಅಂತ ನನಗನ್ನಿಸ್ತು, ಅದಕ್ಕೆ ನಾನೇ ಅರೇಂಜ್ ಮಾಡಿದ್ದು. ನೋಡಿ, ಇವರು ನಮ್ಮ ತಾಯಿ, ತಂದೆ, ತಂಗಿ, ಬಾಬಾ. ಇವ್ರು ಒಳಗಡೆ ಕಳಿಸಿ. ಓಕೆ ಸರ್. ಏನೇನ್ ಆಗ್ತಿದೆ ಅರ್ಥನೇ ಆಗ್ತಾ ಇಲ್ಲ. ಇವ್ರು ನಾನೇ ಕ್ರಿಮಿನಲ್ ಅಂತ ಪ್ರೂಫ್ ಇರೋ ತರ ಆಡ್ಬಿಟ್ರು. ಅಮ್ಮ, ಬ್ರೇಕ್ಫಾಸ್ಟ್ ಬ್ಯಾಗ್ ಇಲ್ಲೇ ಇಟ್ಟಿರ್ತೀನಿ, ಓಕೆನಾ? ಅದೇ ವಿಕ್ಕಿ, ಯಾರು ನೀವು? ಏನೋ ಇದು, ಏನ್ ಮಾಡ್ಕೊಂಬಿಟ್ಯೋ ವಿಕ್ಕಿ? ಮನೆಯಿಂದ ಹೋಗ್ಬೇಕಾದ್ರೆ ನಾನು ನಿನ್ನ ಹತ್ರ ಮಾತಾಡಿದ್ನಲ್ಲೋ, ಏನೋ ನೆಪ ಹೇಳ್ಬಿಟ್ಟು ಹೋದ್ಯಲ್ಲೋ. ವಾಪಸ್ ಬರ್ತಾ ನಿನ್ನ ಈ ಪರಿಸ್ಥಿತಿಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ವಿಕ್ಕಿ, ಮಾತಾಡು ವಿಕ್ಕಿ, ಪ್ಲೀಸ್ ಒಂದ್ಸತಿ ಏನ್ ಮಾತಾಡೋ. ನಿನ್ ಮದರ್ ಇಂಡಿಯಾ ಬಂದಿದ್ದೀನಿ ವಿಕ್ಕಿ, ಇಲ್ಲಿ ನೋಡು, ಮಾತಾಡು ವಿಕ್ಕಿ. ಇವನ್ ಬದಲು ಆಕ್ಸಿಡೆಂಟ್ ನನಗಾದ್ರೂ ಆಗ್ಬಾರ್ದಾಗಿತ್ತ ದೇವ್ರೆ.
ನಿನ್ನ ಹತ್ರ ಕ್ಷಮೆ ಕೇಳೋ ಅರ್ಹತೆಯನ್ನು ಕಳ್ಕೊಂಡ್ಬಿಟ್ಟೆ ಕಣೋ. ಇವತ್ತು ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಆ ಬ್ಲ್ಯಾಕ್ ಮೇಲರ್ ಕಾಲ್ ಮಾಡಿದ ಬಗ್ಗೆ ನನ್ನ ಹತ್ರ ಯಾಕೋ ಹೇಳಿಲ್ಲ. ಸಣ್ಣ ಕ್ಲೂನು ಕೊಡದೆ ಹೋಗ್ಬಿಟ್ಟಿಯಲ್ಲೋ. ನಂಗೆ ಯಾಕೋ ಇದನ್ನೆಲ್ಲ ಅವನೇ ಮಾಡ್ತಿದ್ದಾನೆ ಅನ್ನಿಸ್ತಾ ಇದೆ ಕಣೋ. ನಾನಿರ್ಬೇಕಾದ ಜಾಗದಲ್ಲಿ ನೀನಿದೆಯಾ. ಸಾರಿ ವಿಕಿ. ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೀನಿ ಕಣೋ ನಿನ್ನ. ಮೊದ್ಲಿಂದ ನೀನು ಹೈಪರ್ ಆಕ್ಟಿವ್. ಚಿಕ್ಕವನಿದ್ದ ಕೂಡ ಒಂದಲ್ಲ ಒಂದು ಏಟ್ ಮಾಡ್ಕೋತಾನೆ ಇದ್ದೆ. ಆ ಥರ ಏಟ್ ಆದಾಗ್ಲಿಲ್ಲ ಇವನು ಇವತ್ತು ಏನೋ ಮಾಡ್ಕೋತಾನೆ ಅಂತ ನನಗೆ ಮೊದಲೇ ಅನ್ನಿಸ್ತಾ ಇತ್ತು. ನಾನು ಸಾಧ್ಯ ಆದಷ್ಟು ನಿನಗೇನೂ ಆಗದೆ ಇರೋ ಥರ ನೋಡ್ಕೋತಾ ಇದ್ದೆ. ಆದ್ರೆ ಇವತ್ತು ಈ ರೀತಿ ಆಗುತ್ತೆ ಅಂತ ನನಗೊಂದು ಸಣ್ಣ ಸುಳಿವು ಸಿಗ್ಲಿಲ್ವಲ್ಲ ವಿಕ್ಕಿ. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ. ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ವೇದಾಂತ್, ನೀನ್ ಡಾಕ್ಟರ್ ಹತ್ರ ಮಾತಾಡ್ತೀಯಾ? ಯಾವಾಗ ಸರಿ ಹೋಗುತ್ತಂತೆ ಇದೆಲ್ಲ? ನೋಡು, ಅವ್ರ ಕೈಲಿ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳಕ್ ಹೇಳ್ಬಿಡು. ಅವನ್ನ ಇನ್ನೂ ದೊಡ್ಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋಣ. ಅಮ್ಮ, ಅವನನ್ನು ಎಲ್ಲಿ ಶಿಫ್ಟ್ ಮಾಡಿದ್ರು ಮತ್ತೆ ಮೊದಲಿಂದ ಡಯಾಗ್ನೋಸ್ ಮಾಡ್ತಾರೆ. ಅಂಡ್ ಇಟ್ ವಿಲ್ ಕನ್ಸ್ಯೂಮ್ ಅ ಲಾಟ್ ಆಫ್ ಟೈಮ್. ಅವನಲ್ಲಿರೋದೇ ಬೆಟರ್. ಹಾಗಾದ್ರೆ ಯಾವಾಗ ಎಲ್ಲ ಸರಿ ಹೋಗುತ್ತೆ? ಡಾಕ್ಟರ್ ಏನ್ ಹೇಳಿದ್ರು? ಒಂದ್ ವೇಳೆಗೂ ಪ್ರಜ್ಞೆ ಬಂದ್ರೆ ಬೇಗ ರಿಕವರ್ ಆಗ್ತಾನೆ. ಪ್ರಜ್ಞೆ ಬರೋವರೆಗೂ ಕಾಯಲೇಬೇಕಮ್ಮ. We don't have an option. ಡಾಕ್ಟರ್ಸ್ಗೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ಮಗನ್ ಕತೆ. ಇಲ್ಲಿ ಯಾರ್ದು ತಿಂಡಿ ಆಗಿಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ಎಲ್ಲರಿಗೂ ನಾನೇ ತಿಂಡಿ ತಗೊಂಡ್ಬಂದಿದ್ದೀನಿ. ಹೇಳು ಪರಮಾನಂದ. ಇಲ್ಲಿ ಯಾರೋ ಇಬ್ರು ಗುಂಡಾಗಳು, ಇಲ್ಲ ಎರಡು ಗಾಡ್ಗಳು. ನಾನು ವಿಕ್ಕಿ ಮಾವ ಅಂದ್ರೆ ಬಿಡ್ತಾ ಇಲ್ಲ. ನೀವ್ ಸ್ವಲ್ಪ ಹೇಳ್ತೀಯಾ? ಇರುವ ನಿಮಿಷ. ಆಯ್ತು. ವೇದಾಂತ್, ನಿಮ್ಮ ಮಾವನ ಒಳಗ್ ಬಿಡ್ತಿಲ್ವಂತೆ, ಸ್ವಲ್ಪ ನೋಡು. ಹೇಳಿ ಸರ್. ಹೊರಗಡೆ ಬಂದಿರೋರು ನಮ್ಮ ಮಾವ, ಅವ್ರ ಒಳಗೆ ಬಿಡಿ. ಸರಿ ಸರ್, ಹೋಗಿ ಒಳಗೆ. ಅಯ್ಯೋ ಅಯ್ಯೋ ಏನ ಅಯ್ಯೋ ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನಿಮ್ಮ ಮಾವ ಬಂದಿದ್ ಕಣೋ. ಹಾಸ್ಪಿಟಲ್ ಇದು, ಬಿಹೇವ್. ಯಾವ ವೀಕೆಂಡ್ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಅಲ್ಲ ವೇದಾಂತ್, ಇಷ್ಟೊಂದು ಸೆಕ್ಯೂರಿಟಿ ಅವಶ್ಯಕತೆ ಇತ್ತ? ಹಾಸ್ಪಿಟಲ್ ಸೆಕ್ಯೂರಿಟಿ ಇದೆ ಅಲ್ವಾ? ಆದ್ರೆ ಅದು ಸಾಕಾಗೋದಿಲ್ಲಮ್ಮ. ಫಾರ್ ಸಮ್ ರೀಸನ್ ವಿಕ್ರಾಂತ್ ಆಗಿರೋದು ಆಕ್ಸಿಡೆಂಟ್ ಅಲ್ಲ, ಅಟೆಂಪ್ಟ್ ಟು ಮರ್ಡರ್ ಅನ್ನಿಸ್ತದೆ. ಏನ್ ಹೇಳ್ತಿದ್ಯಾ ವೇದಾಂತ್? ಸರ್ಕಮ್ಸ್ಟೆನ್ಸಸ್ ಹಾಗೆ ಇತ್ತಮ್ಮ. ಅದನ್ನೆಲ್ಲ ನಾನು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ ವೇಳೆ ನಾನು ಅಂದ್ಕೊಂಡಂಗೆ ವಿಕ್ರಾಂತ್ ಮೇಲೆ ನಡೆದಿರೋದು ಅಟೆಂಪ್ಟ್ ಟು ಮರ್ಡರ್ ಆದ್ರೆ ಅವರು ಅವನನ್ನ ಇಲ್ಲಿ ಹುಡ್ಕೊಂಬರೋ ಚಾನ್ಸಸ್ ಕೂಡ ತುಂಬಾನೇ ಇದೆ. ಅದಕ್ಕೆ ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸಿ ಅವ್ರಿಗೆ ಹೇಳಿ ಎಕ್ಸ್ಟ್ರಾ ಸೆಕ್ಯೂರಿಟಿ ಅರೇಂಜ್ ಮಾಡಿಸಿದ್ದೀನಿ. ಏನ್ ಹೇಳ್ತಿದ್ಯಪ್ಪ? ನಿನ್ಗಾದ್ರೆ ಬಿಸ್ನೆಸ್ ದುಶ್ಮನಿ ಆದ್ರೂ ಇರತ್ತೆ, ಆದ್ರೆ ಚಿಕ್ಕವನ್ಗೆ ಯಾವ ವೈದ್ಯನೂ ಇಲ್ಲ. ನನಗೂ ಅದೇ ಅನ್ನಿಸ್ತಾ ಇರೋದು. ಯಾರಿಂತ ಕೆಲಸ ಮಾಡಕ್ ಸಾಧ್ಯ ವೇದಾಂತ್? ನನ್ಗೆ ಯಾಕೋ ಇದು ಆ ಥರ ಅಲ್ಲ ಅನಿಸ್ತಾ ಇದೆ. ನಿನಗೆ ಯಾಕೆ ಆ ಥರ ಫೀಲ್ ಆಯ್ತು?
ನೀವು ಇದನ್ನ 6 ಸೆನ್ಸ್ ಅಂತನಾದ್ರೂ ಕರೀರಿ, ನಂಗೆ ಅದು ಯಾರು ಅಂತ ಗೊತ್ತಿಲ್ಲ. ಬಟ್ ಐ ಡೆಫಿನೆಟ್ಲಿ ನಾಟ್ ಸ್ಪೇರ್ ದೆಮ್. ಕಮಾನ್ ವೇದಾಂತ್, ನೀನು ಅನ್ವಾಂಟೆಡ್ ಥಿಂಗ್ಸ್ನ ಯೋಚನೆ ಮಾಡ್ತಿದ್ಯಾ, ಸುಮ್ಮನೆ ರಾಂಗ್ ಡೈರೆಕ್ಷನಲ್ಲಿ ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲಮ್ಮ, ಬಟ್ ಈ ವಿಚಾರದಲ್ಲಿ ನಾನು ಚಾನ್ಸಸ್ ತಗೊಳ್ಳಲ್ಲ. ಅದಕ್ಕೆ ಎಲ್ಲ ಹಂಗಂದ್ರೆ ಯೋಚನೆ ಮಾಡ್ತಾರೆ. ಒಂದ್ವೇಳೆ ನಾನು ಅನ್ಕೊಂಡಿರೋ ಥರನೇ ಆದ್ರೆ ಅವ್ರು ಅದು ಯಾರೇ ಆಗಿರಲಿ, ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಏನೂ ತಪ್ಪು ಮಾಡ್ತಾರೋ ನನ್ನ ತಮ್ಮನ ಈ ರೀತಿ ಹಾಸ್ಪಿಟಲ್ ಬೆಡ್ ಮೇಲೆ ಮನಸ್ಸಷ್ಟು ದ್ವೇಷ ಇದೆ ಅಂತಂದ್ರೆ ಅಂಥವ್ರಿಗೆ ಭೂಮಿ ಮೇಲೆ ಬದುಕೋ ಯಾವ ಹಕ್ಕೂ ಇಲ್ಲ.